ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ರುಚಿಕರ ಅಡುಗೆ ಪಾಠದಲ್ಲಿ ನಾವು ತಯಾರಿಸುತ್ತಿದ್ದೇವೆ ಸ್ವಾದಿಷ್ಟವಾದ ಮಶ್ರೂಮ್ ಬಿರಿಯಾನಿ. ಚಿಕ್ಕ ಸಮಯದಲ್ಲಿ ರುಚಿಕರವಾದ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಏಲಕ್ಕಿ, ಪಲಾವ್ ಎಲೆ, ಸಾಜೀರಿಗೆ, ಚಕ್ರಹೂ, ಜಾಪತ್ರೆ, ಕರಿಮೆಣಸು, ಲವಂಗ, ದಾಲ್ಚಿನ್ನಿ. ಲೋ ಫ್ಲೇಮ್ ಒಳಗೆ ಒಂದು ಬಾಣಲೆ ಇಟ್ಟುಕೊಂಡು ಅದ್ರೊಳಗೆ 1-2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಹಾಕ್ಕೊಂಡ ನಂತರ 4 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಎಲ್ಲ ಮಸಾಲೆ ಪದಾರ್ಥಗಳು ಏನದಾವಲ್ಲ ಅವನ್ನೆಲ್ಲ ಹಾಕೋರಿ. ಹಾಕ್ಕೊಂಡ ನಂತರ ಲೋ ಫ್ಲೇಮ್ ಒಳಗೆ ಅದನ್ನು ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿರಿ. ಭಾಳ ಸೇದು ಹೋಗಬಾರ್ದು. ಸೇದು ಹೋದ್ರೆ ಮಸಾಲೆ ಟೇಸ್ಟ್ ಹೋಗ್ತೈತಿ. ಮಸಾಲೆ ಸ್ವಲ್ಪ ಚೆಂದಾಗಿ ಹುರ್ಕೋರಿ. ಹುರ್ಕೊಂಡ ನಂತರ ಒಂದು ಈರುಳ್ಳಿ ತೊಗೊಂಡೈತ್ಲ ಅದನ್ನು ಸಣ್ಣಗೆ ಹೆಂಚ್ಕೊರಿ, ಬೇಕಾದ್ರೆ ಉದ್ದಗೆ ಹೆಂಚ್ಕೊರಿ ನಡಿತೈತಿ. ಹೆಂಗೆ ಹೆಂಚ್ಕೊಂಡ್ರು ನಡಿತೈತಿ. ಹೆಂಚ್ಕೊಂಡ ನಂತರ ಸ್ವಲ್ಪ ಅದು ಬ್ರೌನ್ ಆಗಬೇಕು. ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಅದನ್ನ ಸ್ಪೂನ್ ತೊಗೊಂಡೈತ್ಲ ಕಲಿಸ್ಬೇಕು. ಕಲಿಸಿದ ನಂತರ ಅದು ನೋಡಿ ಯಾವ ಥರ ಸ್ವಲ್ಪ ಸಕ್ಕರೆ ಹಾಕಿದ್ರು ನಡಿತೈತಿ. ನಾನು ಸಕ್ಕರೆ ಹಾಕಿಲ್ಲ. ಈಗ ಮಶ್ರೂಮ್ ನೋಡೋಣ ಬರ್ರಿ. ಮಶ್ರೂಮ 200 ಗ್ರಾಮ್ ಮಶ್ರೂಮ್ ಅದನ್ನೆಲ್ಲ ಹೆಂಚಿಟ್ಕೊಂಡಿದ್ದು ನಾನು. ಹೆಂಚಿ ತೊಳೆದು ಅದು ಮ್ಯಾಗಿನ ಒಂದು ಲೇಯರ್ ಏನು ಬರ್ತೈತಲ್ಲ ಅದು ಕಪ್ ಕಲರ್ ಅದನ್ನೆಲ್ಲ ತೆಗೆದೋಗಿರಿ. ಹಂಗೆ ತೊಳೆದು ಮಾಡಬೇಡ್ರಿ. ಅದು ಲೇಯರ್ ಅದೆಲ್ಲ ಸ್ವಲ್ಪ ಮಣ್ಣು ಇರ್ತೈತಿ. ಮಣ್ಣು ಇತ್ತಂದೆಲ್ಲ ಸರಿ ಟೇಸ್ಟ್ ಬರೋಂಗಿಲ್ಲ. ಅದ್ರ ಸಲುವಾಗಿ ಇದನ್ನು ಎಲ್ಲ ಸ್ವಚ್ಛಗೆ ತೊಳ್ಕೊರಿ. ತೊಳ್ಕೊಂಡು ಇದ್ರೊಳಗೆ ಹಾಕ್ಕೊಂಡು ನೋಡಿ. ಇದ್ರೊಳಗೆ ಎಣ್ಣೆ ಒಳಗೆ ಒಂದು ಲೋ ಫ್ಲೇಮ್ ಒಳಗೆ ಇರಬೇಕು. ಲೋ ಫ್ಲೇಮ್ ಒಳಗೆ ಇತ್ತಂತಂದ್ರೆ ಏನು ಮಸಾಲೆ ಪದಾರ್ಥ ಎಲ್ಲ ಸೇದು ಹೋಗಂಗಿಲ್ಲ. ಈಗೆಲ್ಲ ನೋಡಿರಿ, ಎಲ್ಲ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವೆಲ್ಲ ಅದನ್ನು ಕರ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದು ಸ್ವಲ್ಪ ಸಕ್ಕರೆ ಹಾಕೋರಿ. ಸಕ್ಕರೆ ಹಾಕೊಂಡ ನಂತರ ಒಂದು ಸ್ವಲ್ಪ ಮ್ಯಾಗ ಅದನ್ನು ನೋಡ್ಕೊತೀರಿ. 1-2 ನಿಮಿಷ ಆಯ್ತು. 2 ನಿಮಿಷ 4 ಸೊಪ್ಪು ಮೆಣಸಿನ್ಕಾಯಿ ತೊಗೊಂಡಿನಿ. 1 ಇಂಚಷ್ಟು ಅಲ್ಲ, ಬೆಳ್ಳುಳ್ಳಿ 1-2 ಸುಲ್ಕೊಂಡಿದ್ದು, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ನಿ. ಅದು ತೊಗೊಂಡ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಸಣ್ಣ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ ನಂತರ ಮತ್ತು ಸಣ್ಣ ಮಾಡ್ಕೋಬೇಕು. ಸಣ್ಣ ಮಾಡ್ಕೊಂಡು ಸ್ಲೈಸಾಗಿ ಆಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ರೆ ಸಣ್ಣಗೆ ಟೇಸ್ಟ್ ಭಾರಿ ಬರ್ತೈತಿ. ಇದೆಲ್ಲ ಫ್ರೈ ಆಗೈತೆ ನೋಡೋಣ ಬರ್ರಿ. ಫ್ರೈ ಆಗೈತಿ. ಫ್ರೈ ಆಗಿದ್ಮೇಲೆ ಅದಕ್ಕೆ ನಾವು ಏನು ಮಸಾಲೆ ಪದಾರ್ಥ ರೆಡಿ ಮಾಡಿ ಇಟ್ಟಿದ್ದಿಲ್ಲ ಅದನ್ನೀಗ ಹಾಕ್ಕೊಳ್ಳೋಣ ಬರ್ರಿ. ಹಾಕ್ಕೊಂಡ ನಂತರ ಅದನ್ನೆಲ್ಲ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋ ತನಕ ಅದನ್ನು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಕರಿಬೇಕು. ಸ್ಪೂನ್ ತೊಗೊಂಡು ಕರಿಬೇಕು. ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು. ಅದ್ರೊಳಗೆ ನಾವು ಸಕ್ಕರೆ ಹಾಕ್ಕೊಂಡಿದ್ದಿಲ್ಲ. ಈಗ ಸ್ವಲ್ಪ ಅದು ಮಸಾಲೆ ಏನು ಉಳಿದಿತ್ತಲ್ಲ ಅದ್ರೊಳಗೆ 1-2 ಹನಿಯಷ್ಟು ನೀರು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದ್ರೊಳಗೆ ಹಾಕ್ಕೊಂಡು ನೋಡೋಣ ಬರ್ರಿ. ಸ್ವಲ್ಪ 5 ನಿಮಿಷ ಹಸಿ ವಾಸನೆ ಹೋಗೋ ಮಟ್ಟ 5 ನಿಮಿಷ ನೋಡೋಣ. ಈಗ ಎಲ್ಲ ಆಗೈತಿ. ಈಗ ನಾವು ಗರಂ ಮಸಾಲ ಹಾಕ್ಕೊಂಡು 1 ಚಮಚದಷ್ಟು ಅರಿಶಿಣ ಪುಡಿ ಹಾಕ್ಕೊಂಡೇವಿ. ಎಲ್ಲ ಹಾಕ್ಕೊಂಡು ಅದನ್ನು ಯಾವ ಮಸಾಲೆನೂ ಹಾಕ್ಕೋಬೇಡ್ರಿ. ಈಗ ಎಲ್ಲ ಥರದ ಮಸಾಲೆ ನಾವೆಲ್ಲ ಹುರ್ಕೊಂಡು ಹಾಕ್ಕೊಂಡೇವಿ. ಈಗ 1-2 ಟಮಾಟೆ ಅಷ್ಟು ತೊಗೊಂಡು ಅದನ್ನ ಸಣ್ಣಗೆ ಸ್ಲೈಸ್ ಮಾಡಿ ನೋಡು. ಯಾವ ಥರ ಸಣ್ಣಗೆ ಮಾಡಿದೆ ಒಂದು ಹಾಕಿ ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋತನ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಹೋತಂದ್ರೆ ರುಚಿ ಟೇಸ್ಟ ಮಸ್ತ್ ಬರ್ತೈತಿ. 1 ಕಪ್ ಅಷ್ಟು ಈಗ ನಾವು ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕ್ಕೊಂಡು ಅಗದಿ ಟೇಸ್ಟ್ ಬರ್ತೈತಿ. ರುಚಿ ಮೊಸರು ಹಾಕಲಿಲ್ಲ ಅಂತಂದ್ರೆ ಟೇಸ್ಟ್ ಬರೋಂಗಿಲ್ಲ. ಈಗ ನೋಡೆಲ್ಲ ಕುದಿಯತೈತಿ. ನಾವು ಎಷ್ಟು ಯಾವ ಸೈಜ್ ತೊಗೊಂಡೆ ಈ ಸೈಜಲ್ಲೇ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿನಿ. ಆ ಸೈಜಲ್ಲೇ ನಾ ಈಗ 3-4 ಗ್ಲಾಸ್ ಅಕ್ಕಿ ಹಾಕ್ಕೊಳತ್ತೀನಿ. ಹಾಕ್ಕೊಂಡ ನಂತರ ಅದ್ರೊಳಗೆ ಸ್ವಲ್ಪ ಟೇಸ್ಟ್ ನೋಡಿರಿ. ಸಕ್ಕರೆ ಹಾಕಿದ್ದು ಆಲ್ರೆಡಿ ನಾವು. ಈಗ ನಾವು ಇನ್ನೂ ಸ್ವಲ್ಪ ಸಕ್ಕರೆ ಹಾಕಿದ ನಂತರ ಏನು ಅಕ್ಕಿ ತೊಗೊಂಡಿಲ್ಲ, ದಿಲ್ಲಿ ರೈಸ್ ತೊಗೊಂಡಿದ್ದು ನಾನು. ನಾ ವಿಡಿಯೋ ಮಾಡ್ಬೇಕಾದ್ರೆ ದಿಲ್ಲಿ ರೈಸ್ ತೊಗೋತೀನಿ. ನೋಡಿ ಈಗ ನೀರೆಲ್ಲ ಕೊತ್ತ ಹೆಂಗೆ ಕುದಿಯತೈತಿ. ಈ ಥರ ಕುದಿಬೇಕು. ಕುದ ನಂತರ ನಾವು ಅಕ್ಕಿ 15 ನಿಮಿಷ ಏನು ನೆನೆಸಿಟ್ಕೊಂಡಿದ್ದಿಲ್ಲ ಆ ಅಕ್ಕಿ ನಾವೀಗ ಹಾಕತ್ತೇವೆ. ಹಾಕ್ಕೊಂಡ ನಂತರ ನೋಡೋದನ್ನು ಹೆಂಗೆ ಬರತೈತಿ ರೀ. ಬೋಗಣಿ ಒಳಗೆ ಮಾಡ್ಕೊಳ್ಳೋರಿದ್ರೆ ಬೋಗಣಿ ಒಳಗೆ ಮಾಡ್ಕೋಬೇಕು. ಕುಕ್ಕರ್ ಒಳಗೆ ಕುಕ್ಕರ್ ನಮ್ಮ ಮನೆ ಒಳಗೆ ಬೋಗಣಿ ಒಳಗೆ ಟೇಸ್ಟ್ ಆಕೈತೆ ಅಂತಾರೆ. ಅದಕ್ಕೆ ನಾನು ಬೋಗಣಿ ಒಳಗೆ ಮಾಡತ್ತೀನಿ. ನೀವು ಬೇಕಾದ್ರೆ ಕುಕ್ಕರ್ ಒಳಗೆ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು